ಚೆನ್ನಾಗಿ ಸೂಪರ್ ಮೂವಿ ಇದೆ ಸೂಪರ್ ಮೂವಿ ಅಣ್ಣ. ಅಣ್ಣ ಇವ್ರದ್ದು ಧನ್ವೀರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಣ್ಣ. ಆಮೇಲೆ ದರ್ಶನ್ ಥರ ಇವ್ರದ್ದು ನೆಕ್ಸ್ಟ್ ದರ್ಶನ್ ಥರ ಇವ್ರು ಬರ್ತಾರಣ್ಣ. ಧನ್ವೀರ್ ಅವ್ರ ಗ್ಯಾರಂಟಿ ಆ್ಯಕ್ಟಿಂಗ್ ಸೂಪರ್ ಇದೆ. 100 ಅಣ್ಣ 100 ಪಿಕ್ಚರ್. ಕಥೆ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಆಮೇಲೆ ಧನ್ವೀರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಏನದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತಾರಲ್ಲಣ್ಣ, ಆ ಥರ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಧನ್ವೀರ್ ಅವರು. ನೆಕ್ಸ್ಟು ದರ್ಶನ್ ಬಿಟ್ಟರೆ ಧನ್ವೀರ್ ಅವ್ರು ಬರ್ತಾರಣ್ಣ. ಬರೋ ಇದರಲ್ಲಿ ನನಗೆ ಇಷ್ಟ ಆಗಿದೆ ಅಂದರೆ ಮುದ್ದು ರಾಕ್ಷಸಿ ಅಂತ ಲಾಸ್ಟ್ ಈ ಎರಡು ಸಾಂಗು ಒಂದು ಲಾಸ್ಟಲ್ಲಿ ಏನು ಸೀನ್ ಬರುತ್ತೆ ನನಗೆ ನಿಜ ಕಣ್ಣಲ್ಲಿ ನೀರು ಬಂತು. ಬಾಸು ಅದಕ್ಕೆನ ಕರಿತಾರಲ್ಲ ಮುದ್ದು ರಾಕ್ಷಸಿ ಅಂತ, ಸೊ ಸೇಮ್ ಅದಕ್ಕೆ ಕನೆಕ್ಟ್ ಆಗುತ್ತೆ ನನಗೆ. ಲಾಸ್ಟಲ್ಲಿ ಸೀನ್ ಹೆಂಗೆ ಕನೆಕ್ಟ್ ಆಗುತ್ತೆ, ನಮ್ಮ ತಾಯಿ ಕನೆಕ್ಷನ್ ಕೊಡುತ್ತೆ, ಅದು ತಾಯಿ ಸೆಂಟಿಮೆಂಟು ಚೆನ್ನಾಗಿದೆ ಬ್ರೋ. ಸಿನಿಮಾ ಚೆನ್ನಾಗಿದೆ. ಸೆಂಟಿಮೆಂಟ್ ಇಲ್ದಾನೆ ಎಲ್ಲರೂ ಮಟ್ಟ ಹಾಕೋದು ಇಷ್ಟ ಆಯಿತು. ಇಷ್ಟ ಆಯಿತು ಅವ್ರನ್ನ ನೋಡಿದಾಗ ಏನು ಅಂತ ತಿಳ್ಕೊಂಡಿದ್ದೆ. ಇವತ್ತು ವಾಮನ ಫಿಲಮ್ನ ಒಂದು ಚಿತ್ರನ ಮಾಡಿ ನರ್ತಕಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಾರೆ ಅಂದರೆ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಇವ್ರಿಗೆ ಮತ್ತು ಇವರು ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳಿ ಇಷ್ಟಪಡ್ತೀನಿ. ಸೊ ನಮ್ಮ ಫ್ರೆಂಡಿಗೆ ತುಂಬ ಒಳ್ಳೇದಾಗಲಿ ಅಂತ ಹೇಳ್ಪಡ್ತೀನಿ. ಚಿತ್ರ ಚೆನ್ನಾಗಿದೆ. ಈಗ ನಾವು ಏನೇ ಹೇಳಿದ್ರು ಎಷ್ಟು ನಮ್ಮದು ಅಂತ ಆಗುತ್ತೆ. ಪ್ರೇಕ್ಷಕರು ಬರಬೇಕು, ಇದನ್ನು ಹೆಚ್ಚೆಚ್ಚಿಗೆ ನೋಡಿ ಕನ್ನಡ ಚಿತ್ರನ ಬೆಳೆಸಬೇಕು ಅಂತ ಕೇಳ್ತೀನಿ. ಸ್ಟೋರಿ, ಲವ್ ಆಗಲಿ, ಟ್ವಿಸ್ಟ್ ಆಗಲಿ, ಫ್ರೆಂಡ್ಶಿಪ್ಪು ಎಲ್ಲ ಥರನೂ ಬಂದೈತೆ. ಫಿಲಮ್ ನೋಡ್ಬೋದು ಆರಾಮಾಗಿ. ಏನು ಇಷ್ಟ ಆಯಿತು ಸಲ. ಈಗ ಆಲ್ರೆಡಿ ಈಚೆ ಹೋಗಿ ತಿರ್ಗಿ ಇನ್ನೊಂದು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಫಿಲಮ್. ಮಾತ್ರ ಸೂಪರ್ ಫಿಲಮ್. ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಪ್ರತಿಯೊಂದು ಸಾಂಗ್ಗಳು ಮಾತ್ರ ಅದು ಅಲ್ಟಿಮೇಟ್ ಆಗಿದೆ. ಮಾತ್ರ ಸೂಪರ್. ಏನು ಇಷ್ಟ ಆಯಿತು? ಹೀರೋ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಸಾಂಗ್ಸ್ ಎಲ್ಲ ಇದೆ ಚೆನ್ನಾಗಿದೆ ರೇಷ್ಮಾ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಥ್ಯಾಂಕ್ ಯು.